ಸಮಸ್ತ ಕರ್ನಾಟಕದ ಜನತೆಗೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಡೆ ಸತ್ಯದ ಕಡೆ. ವೀಕ್ಷಕರೇ, ಈ ದಿನದ ಸುದ್ದಿ ನೋಡೋಣ ಬನ್ನಿ ಸ್ನೇಹಿತರೆ. ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಯವರನ್ನು ಬೆಳಕನವಾಡಿಯ ಗ್ರಾಮಸ್ಥರು ಆತ್ಮೀಯವಾಗಿ ಸ್ವಾಗತಿಸಿದರು. ಅವರು ಲಕ್ಷ್ಮೀ ನಗರದ ನಾಮಫಲಕವನ್ನು ಉದ್ಘಾಟಿಸಿದ ನಂತರ ಸ್ವಾಮೀಜಿ ಅವರನ್ನು ವಿನಾಯಕವಾಡಿಯಿಂದ ಶ್ರೀ ಮಹಾಲಕ್ಷ್ಮಿ ಮಂದಿರದವರೆಗೆ ಸಕಲ ವಾದ್ಯವೃಂದ, ಕುಂಭಮೇಳ ಹಾಗೂ ಪುಷ್ಪ ವೃಷ್ಟಿಯೊಂದಿಗೆ ಸ್ವಾಗತಿಸಿ ಬೆಳಕನವಾಡಿ ಗ್ರಾಮಕ್ಕೆ ಬರಮಾಡಿಕೊಂಡರು. ಶ್ರೀ ಮಹಾಲಕ್ಷ್ಮಿ ಭವನದ ಉದ್ಘಾಟನೆ ನಂತರ ಶ್ರೀಶೈಲ ಪೀಠದ ಜಗದ್ಗುರುಗಳು ಈ ರೀತಿಯಾಗಿ ಆಶೀರ್ವಚನ ನೀಡಿದರು. ನಮ್ಮಲ್ಲಿ ಕಾಯಂ ಇರ್ಬೇಕಲ್ಲ ಲಕ್ಷ್ಮಿ, ಕಾಲ ಮುರ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೊಂದು ಸಾಧನ ಏನು ಅಂದ್ರ ದಾನ ಮಾಡಬೇಕು. ಯಾವ ಮನುಷ್ಯ ಬಂದಿರೋ ಲಕ್ಷ್ಮಿಯನ್ನ ಒಳ್ಳೆ ಕೆಲಸಕ್ಕೆ ಬಳಕೆ ಮಾಡ್ತಾನೋ ಅವನಲ್ಲಿ ಲಕ್ಷ್ಮಿ ಎಂದೂ ಹೋಗಂಗೇ ಇಲ್ಲ. ಲಕ್ಷ್ಮಿ ಸ್ವಭಾವವನ್ನು ಹೇಳ್ತಿದ್ದೀವಿ ನಾವು. ಯಾರ ಅಕ್ಕಿಂದ ಕಟ್ಟಿ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅವರಿಂದ ಯಾವಾಗ ಬಸಲ್ಕೊಂಡು ಹೋಗಲಿ ಅಂತ ಲಕ್ಷ್ಮಿ ಪ್ರಯತ್ನ ಮಾಡ್ತಿರ್ತಾರೆ. ಮತ್ತೆ ಯಾರ ಲಕ್ಷ್ಮಿಯನ್ನ ಮುಕ್ತವಾಗಿರ್ತಾರಲ್ಲ, ಮುಕ್ತವಾಗಿರೋ ಒಳ್ಳೆ ಕೆಲಸಕ್ಕೆ ಎದರತ್ರ ಅಲ್ಲ, ಮಾಡಬಾರ್ದ ಕೆಲಸಕ್ಕ, ನೋಡಬಾರ್ದಕ್ಕ, ಇನ್ನೊಂದಕ್ಕೆಲ್ಲ ಅಲ್ಲ, ಒಳ್ಳೆ ಕೆಲಸಕ್ಕಾಗಿ ಆ ಲಕ್ಷ್ಮಿಯನ್ನು ಯಾರು ವಿನಿಯೋಗ ಮಾಡ್ತಾರೋ ಅವ್ರ ಮನೆಯೊಳಗ ಲಕ್ಷ್ಮಿ ಸ್ಥಿರವಾಗಿರ್ತಾಳ, ಯಾವಾಗಲೂ ಇರ್ತಾಳ, ಅವರಿಗೆ ಆಶೀರ್ವಾದ ಮಾಡ್ತಾಳ ಅನ್ನುವಂತಹ ಹಿನ್ನೆಲೆಯನ್ನ ಇಟ್ಕೊಂಡು ಇವತ್ತು ಈ ಬೆಳಕನವಾಡಿಯ ಎಲ್ಲ ಭಕ್ತರು, ಲಕ್ಷ್ಮೀ ನಗರದ ಎಲ್ಲ ನಿವಾಸಿಗಳು ಸುಂದರವಾಗಿರುವಂತಹ ಲಕ್ಷ್ಮೀ ಭವನವನ್ನ ಇವೆಲ್ಲ ನಿರ್ಮಾಣ ಇದನ್ನೆಲ್ಲ ನೋಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸಂತೋಷವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಇವೆಲ್ಲ ಧರ್ಮವಂತರಾಗಿ ಒಳ್ಳೆ ಹಾದಿಯಲ್ಲಿ ನಡಿಬೇಕು. ದುಶ್ಚಟಗಳಿಗೆ ಯುವಕರು ಬಲಿಯಾಗಲಾರ್ದನ ಸದ್ಗುಣಿಗಳಾಗಿ, ಸದಾಚಾರಿಗಳಾಗಿ, ಕ್ರಿಯಾಶೀಲರಾಗಿ ಯಾವಾಗಲೂ ಕೆಲಸ ಮಾಡುವಂತಹ ಗುಣವನ್ನು ರೂಢಿಸಿಕೊಂಡು ಆ ಮೂಲಕ ಸಂಪಾದನೆಯಾಗಿರುವಂತಹ ಹಣವನ್ನ, ದುಡ್ಡನ್ನ ಸತ್ಪಾತ್ರಕ್ಕ, ಒಳ್ಳೆ ಕೆಲಸಕ್ಕ, ಅಭಿವೃದ್ಧಿ ಕಾರ್ಯಕ್ಕ, ಆರೋಗ್ಯಕ್ಕ ವಿನಿಯೋಗ ಮಾಡಿಕೊಳ್ಳುವಂತಹ ಸದ್ಗುಣ ನಿಮ್ಮೆಲ್ಲರಿಗೆ ಬರಲಿ ಹಾಗೆ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ, ಈ ಭವನದ ನಿರ್ಮಾಣಕ್ಕೆ, ಈ ಕೆಲಸಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು, ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು, ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರು ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನ, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ಟಪ್ಪಿ ಹಾಕೋದು, ಇನ್ನೊಬ್ಬರಿಗೆ ಸುಳ್ಳು ಹೇಳೋದು, ಯಾವಾಗಲೂ ದುಡ್ಡು ಹ್ಯಾಂಗ ಬರ್ತದ ಗೊತ್ತ ನಿಮ್ಗ? ಅದು ಹ್ಯಾಂಗ ಬಂದಿರ್ತದೋ ಹಂಗ ಹೋಗ್ತದ. ಹೆಂಗ್ ಬಂದಿರ್ತತಿ ಹಂಗ ಹೋಗ್ತದ. ನೀವು ಯಾರಿಗಾರ ಮೋಸ ಮಾಡಿ, ವಂಚನೆ ಮಾಡಿ, ದ್ರೋಹ ಮಾಡಿ ಬೆಳೆಸಿದ್ರಿ ಅಂದ್ರೆ ಹೋಗೋ ಕಾಲಕ್ಕೆ ನಿಮಗ ವಂಚನೆ ಮಾಡಿ, ದ್ರೋಹ ಮಾಡಿ ಹೋಗ್ಬೇಕ. ನೀವು ಮೋಸ ಮಾಡಿ ಬೆಳೆಸಿದ ದುಡ್ಡು ಇರ್ತಂದ್ರೆ ಅದು ದವಾಖಾನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ಬೇಕು. ಪೊಲೀಸ್ ತಿನ್ನಾಕ, ಉಣ್ಣಾಕ, ನಿಮ್ ಮನೆ ಕಟ್ಟಕ್ ಬಳಕೆ ಆಗಂಗಿಲ್ಲ. ನೀವು ವಿಚಾರ ಮಾಡ್ಬೇಕಾರ ಸ್ವಲ್ಪ ತಡ ಆಗ್ಬೋದು, ಆದ್ರೆ ಹೋಗೋದು ಪೊಲೀಸ್ ಸ್ಟೇಷನ್ ಹೋಗ್ತೈತಿ, ಇಲ್ಲಾಂದ್ರೆ ದವಾಖಾನೆಗೆ ಹೋಗ್ತೈತಿ, ಇಲ್ಲ ಅಂದ್ರೆ ಸೀದಾ ವಕೀಲರುಗಳನ್ನ ಹೋಗ್ತೈತಿ. ಪ್ರಶಾಂತ್ ಮಾಡ್ತಾರೆ ಜಗಳ. ಅದಕ್ಕೆ ನಾವು ಗಳಿಸಿದ ದುಡ್ಡು ಒಳ್ಳೆಯದಕ್ಕೆ ವಿನಿಯೋಗ ಆಗಬೇಕು ಅಂದ್ರೆ ಒಳ್ಳೆಯ ಮಾರ್ಗದಿಂದ ಅದನ್ನ ಸಂಪಾದನೆ ಮಾಡಬೇಕು. ಸತ್ಯ ಶುದ್ಧ ಕಾಯಕದಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು, ಕಾಯಕ ಮಾಡಬೇಕು. ಆಲಸ್ಯವನ್ನು ನಾವು ಮಾಡಬಾರದು. ಗೌರಿಶಂಕರ್ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದರು.
ಪ್ರಧಾನವಾಡಿ ಗ್ರಾಮದ ಹಿರಿಯರಾದ ವೀರಭದ್ರ ಕಟಗೇರಿ ಅವರು ಪ್ರಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯರಾದ ಸುರೇಶ್ ಕಟಗೇರಿ, ಮಹಾದೇವ್ ಕಟಗೇರಿ, ಗ್ರಾಮದ ಹಿರಿಯರು, ಗಣ್ಯರು, ಸಂಘ ಸಂಸ್ಥೆಗಳ ಸದಸ್ಯರು, ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನ್ಯಾಯವಾದಿ ರಾಹುಲ್ ಕಟಗೇರಿ ಅವರು ಸ್ವಾಗತಿಸಿದರು. ಶಿಕ್ಷಕ ಮಹೇಶ್ ಹೊಳ್ಳಳ್ಳಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು.